ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ ಮೊದಲನೆಯ ಭಾನುವಾರ. ಪ್ರಿಯರೇ, ತಪಸ್ಸು ಕಾಲ ಪ್ರಾರಂಭಿಸಿದ್ದೇವೆ. ಇದೊಂದು ದೈವವರ ಪ್ರಸಾದದ ಕಾಲ, ಹೃದಯ ಪರಿವರ್ತನೆಯ ಕಾಲ. ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮದಿಂದ ದೇವರಿಗೆ ಶರಣಾಗುವ ಕಾಲ. ಜೀವನದಲ್ಲಿ ಎದುರಾಗುವ ಪ್ರಲೋಭನೆಗಳನ್ನು ಎದುರಿಸುತ್ತಾ ಕ್ರಿಸ್ತನಿಗೆ ಸನಿಹವಾಗುವ ಕಾಲ. ಬಾಳಿನುದ್ದಕ್ಕೂ ಪ್ರಲೋಭನೆಗಳು ನಿರಂತರವಾಗಿ ಬರುತ್ತವೆ. ಈ ಪ್ರಲೋಭನೆಗಳು ಕೆಲವೊಮ್ಮೆ ನಮ್ಮ ವಿಶ್ವಾಸವನ್ನು ಅಲುಗಾಡಿಸಬಹುದು ಅಥವಾ ಹೆಚ್ಚಿಸಲಬಹುದು. ಕ್ರಿಸ್ತನು ಕೂಡ ಈ ಪ್ರಲೋಭನೆಗಳಿಂದ ಹೊರತಾಗಿರಲಿಲ್ಲ. ಪ್ರಲೋಭನೆಗಳಿಗೆ ಸೋಲದೆ ಸೈತಾನನನ್ನು ಹಿಮ್ಮೆಟ್ಟಿಸಿದ ಪರಿ ನಮಗೆಲ್ಲ ಮಾದರಿ. ದೇವರ ಅನುಗ್ರಹದಿಂದ, ನಿರಂತರ ಪ್ರಾರ್ಥನೆ ಶ್ರಮದಿಂದ ನಾವು ಈ ಪ್ರಲೋಭನೆಗಳನ್ನು ಮೆಟ್ಟಿ ನಿಲ್ಲಬೇಕು. ಇಂಗ್ಲಿಷ್ನಲ್ಲಿ ಲೆಂಟ್ ಎಂಬ ಪದಕ್ಕೆ ಸ್ಪ್ರಿಂಗ್ ಟೈಮ್ ಎಂಬ ಅರ್ಥವಿದೆ. ಪ್ರಿಯರೇ, ಸ್ಪ್ರಿಂಗ್ ಟೈಮ್ ಎಂದರೆ ವಸಂತ ಕಾಲ ಎಂದು ಅರ್ಥ. ಇದು ಹೊಸ ಚಿಗುರಿನ ಕಾಲ. ಆದರೆ ತಪಸ್ಸು ಕಾಲ ಎಂದಾಕ್ಷಣ ನಮ್ಮ ಕಣ್ಣೆದುರಿಗೆ ಬರುವುದು ಬೂದಿ, ಮುಳ್ಳಿನ ಕಿರೀಟ, ಉಪವಾಸ ಮತ್ತು ತ್ಯಾಗ. ಇವೆಲ್ಲ ತಪಸ್ಸು ಕಾಲದ ಸಂಕೇತಗಳಾಗಿರಬಹುದು. ಆದರೆ ಈ ಕಾಲದ ನಿಜವಾದ ಸಂದೇಶವೇನೆಂದರೆ ನನ್ನ ಹೃದಯದ ಪುನಶ್ಚೇತನ, ನನ್ನ ಬದುಕಿನ ವಸಂತ ಕಾಲ. ಇದು ಬಹಳ ಮುಖ್ಯ. ಈ ತಪಸ್ಸು ಕಾಲದ ಸಂಕೇತಗಳು ನನ್ನ ಹೃದಯದ ಪುನಶ್ಚೇತನಗೊಳಿಸಬೇಕು. ಈ ವರಕ್ಕಾಗಿ ಇಂದು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂದಿನ ಮೊದಲನೆಯ ವಾಚನವನ್ನು ಧರ್ಮೋಪದೇಶ ಕಾಂಡದಿಂದ ಆಲಿಸುತ್ತೇವೆ. ಗುಲಾಮಗಿರಿಯಿಂದ ಸಮೃದ್ಧಿಯ ನಾಡಿಗೆ ನಡೆಸಿದ ಸರ್ವೇಶ್ವರನ ಅಪರಿಮಿತ ಪ್ರೀತಿಗೆ, ರಕ್ಷಣೆಗೆ ಜನ ಹೇಗೆ ಧನ್ಯತೆಯನ್ನು ನೀಡುತ್ತಾರೆ ಎಂಬುದನ್ನು ಗಮನಿಸುತ್ತೇವೆ. ದೇವರ ಪ್ರೀತಿಯ ನೆನಪಿಗಾಗಿ ಪ್ರಥಮ ಫಲವನ್ನು ಕಾಣಿಕೆಯಾಗಿ ನೀಡುವ ಮೂಲಕ ಆ ಧನ್ಯತೆಯನ್ನು ತೋರುವಂತೆ ಮೋಶೆ ಜನರಿಗೆ ಹೇಳುತ್ತಾನೆ. ಅರ್ಪಣೆ ಧನ್ಯತೆಯ ಸಂಕೇತ ಎನ್ನುತ್ತದೆ ಈ ವಾಚನ. ಇಂದಿನ ಎರಡನೇ ವಾಚನವನ್ನು ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆಲಿಸುತ್ತೇವೆ. ಈ ಪತ್ರದ ಮೂಲಕ ಸಂತ ಪೌಲ ನಮಗೆ ತಿಳಿಸುವುದು ಏನೆಂದರೆ, ಪ್ರಭುವಿನ ನಾಮಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದುತ್ತಾನೆ. ಮಾತಿನಲ್ಲೂ ವಿಶ್ವಾಸದಲ್ಲೂ ಪ್ರಭು ಯೇಸುವಿನಲ್ಲಿ ಅಚಲ ನಂಬಿಕೆ ಇರಿಸಲು ಸಂತ ಪೌಲನು ಈ ಪತ್ರದ ಮೂಲಕ ನಮಗೆ ಕರೆ ನೀಡುತ್ತಾನೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಸಂತ ಲೂಕರು ಬರೆದ ಶುಭ ಸಂದೇಶ ಅಧ್ಯಾಯ 4 ವಾಕ್ಯಗಳು 1ರಿಂದ 13 ತನಕ ನಾವು ಆಲಿಸುತ್ತೇವೆ. ಪ್ರಿಯರೇ, ವಿಭೂದಿ ಬುಧವಾರದ ಮೊದಲ ವಾಚನದಲ್ಲಿ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ನಿಮ್ಮ ಉಡುಪುಗಳನ್ನು ಅಲ್ಲ ಹೃದಯಗಳನ್ನು ಸೀಳಿರಿ ಎಂಬ ಯೋವೇಲ ಪ್ರವಾದಿಯ ವಾಕ್ಯವನ್ನು ನಾವು ಆಲಿಸಿದೆವು. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂಬ ಪ್ರಭುವಿನ ಶುಭ ಸಂದೇಶದಲ್ಲೂ ಈ ಹೃದಯ ಪರಿವರ್ತನೆಗೆ ಹೆಚ್ಚು ಮಹತ್ವ. ಲೂಕನ ಶುಭ ಸಂದೇಶ ಅಧ್ಯಾಯ 15ರಲ್ಲಿ ನಾವು ನೋಡುತ್ತೇವೆ, ದುಂದುಗಾರ ಮಗ ಪಶ್ಚಾತ್ತಾಪ ಪಟ್ಟಾಗ ಹೇಳುವ ಮೊದಲ ಮಾತು ನಾನು ಎದ್ದು ನನ್ನ ತಂದೆಯ ಮನೆಗೆ ಹೋಗುತ್ತೇನೆ ಎಂಬುದು. ಅವನ ಹೃದಯ ಪರಿವರ್ತನೆಗೊಂಡಾಗ ಅವನು ಎದ್ದು ತಂದೆಯ ಮನೆಯತ್ತ ಹೆಜ್ಜೆ ಹಾಕುತ್ತಾನೆ. ಈ ತಪಸ್ಸು ಕಾಲದಲ್ಲಿ ಎಲ್ಲವೂ ಬೇಕು. ಪ್ರಾರ್ಥನೆ, ತಪಸ್ಸು, ಧ್ಯಾನ ಮತ್ತು ತ್ಯಾಗ ಎಲ್ಲವೂ ಬೇಕು. ಆದರೆ ಈ ಎಲ್ಲ ದೈಹಿಕ ಹಾಗೂ ಮಾನಸಿಕ ಕಾರ್ಯಗಳು ನಮ್ಮ ಹೃದಯದ ಪರಿವರ್ತನೆಗೆ ಪ್ರೇರಣೆಯಾಗದಿದ್ದರೆ ಇವೆಲ್ಲವನ್ನ ಮಾಡಿಯೂ ಪ್ರಯೋಜನವಿಲ್ಲ. ಈ ತಪಸ್ಸು ಕಾಲದ ಪ್ರಾರಂಭಕ್ಕೆ ಇಂದಿನ ಶುಭ ಸಂದೇಶ ಮುನ್ನುಡಿಯಂತಿದೆ. 40 ದಿನ ಬೆಂಗಾಡಿನ ತಪಸ್ಸಿನಲ್ಲಿ ಕಳೆದ ಯೇಸು ತಪಸ್ಸು ಮುಗಿಸಿದಾಕ್ಷಣ ಹೇಳುವ ಮಾತು ಪಶ್ಚಾತ್ತಾಪ ಪಟ್ಟು ಹೃದಯ ಪರಿವರ್ತನೆ ಹೊಂದಿ ದೇವರ ಕಡೆ ತಿರುಗಿಕೊಳ್ಳಿರಿ ಎಂಬುದೇ. ಕ್ರಿಸ್ತನಿಗೂ ಕೂಡ ಶೋಧನೆಗಳು ಬಂತು. ಕ್ರಿಸ್ತ ಆ ಎಲ್ಲ ಶೋಧನೆಗಳನ್ನು ಜಯಿಸಿದರು. ಕ್ರಿಸ್ತ ಹೇಳುವ ಮಾತು ದೇವರ ಕಡೆ ತಿರುಗಿಕೊಳ್ಳಿ ಅಂದರೆ ಏನು ಅರ್ಥ? ಸತ್ಯ ನ್ಯಾಯದ ಕಡೆ ತಿರುಗಿಕೊಳ್ಳಿ, ಪ್ರೀತಿಯ ಕಡೆ ತಿರುಗಿಕೊಳ್ಳಿ, ಮಾನವೀಯತೆ ಮನುಷ್ಯತ್ವದ ಕಡೆ ತಿರುಗಿಕೊಳ್ಳಿ ಎಂದು. ಹಾಗಾಗಿ ಪ್ರಿಯರೇ, ಇಂದು ನಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ಪ್ರಲೋಭನೆಗಳನ್ನು ಪ್ರಭುವಿನಂತೆ ನಾವು ಜಯಿಸಬೇಕಾಗಿದೆ.
ಇಂದಿನ ಶುಭ ಸಂದೇಶದಲ್ಲಿ ನಾವು 2 ಪ್ರಮುಖ ಧ್ವನಿಗಳನ್ನು ಗುರುತಿಸುತ್ತೇವೆ. ಒಂದು ಕ್ರಿಸ್ತರ ಧ್ವನಿ, ಮತ್ತೊಂದು ಸೈತಾನನ ಧ್ವನಿ. ಸೈತಾನ ಎಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಕಪ್ಪು ನಿಲುವಂಗಿಯ ಕೋರೆ ಹಲ್ಲುಗಳ, ಕೆಂಪು ಕಣ್ಣುಗಳ ವಿಕಾರ ರೂಪ ಬಂದು ನಿಲ್ಲಬಹುದು. ಕೆಟ್ಟದನ್ನು ಸೂಚಿಸಲು ನಾವು ಕಟ್ಟಿಕೊಂಡಿರುವ ಕಲ್ಪನೆಯೇ ಚಿತ್ರ ಇದು. ಆದರೆ ಇಂದು ಸೈತಾನ, ಆತನ ಸ್ವರೂಪ ವಿಭಿನ್ನವಾಗಿರಬಹುದು. ತುಂಬ ಸುಂದರವಾದ, ನಯವಾದ, ಆಕರ್ಷಕವಾದ ಸೈತಾನ ಕೂಡ ಇರಬಹುದು. ಹಾಗಾಗಿ ಈ ರೀತಿಯ ಸೈತಾನ ನಮಗೆ ಎದುರಾದರೆ ಆ ಸೈತಾನ ಒಡ್ಡುವ ಆಮಿಷಗಳಿಗೆ ಇಂದು ನಾವು ಯಾವ ರೀತಿ ಆತನನ್ನು ಎದುರಿಸಬೇಕಾಗಿದೆ ಎಂಬುದನ್ನು ಈ ಶುಭ ಸಂದೇಶ ನಮಗೆ ಕಲಿಸಿಕೊಡುತ್ತಾ ಇದೆ. ಪ್ರಿಯರೇ, ಇಂದು ಸೈತಾನನ ಪ್ರಲೋಭನೆಗಳು 10 ವಿಧದಲ್ಲಿ ಬರುತ್ತವೆ. ಆಕರ್ಷಕವಾದ ಆಹಾರಕ್ಕೆ ದೇಹ ಪ್ರತಿರೋಧ ಒಡ್ಡಿದರೂ ನಾಲಿಗೆ ನಮಗೆ ಸೈತಾನವಾಗಬಹುದು. ಆಕರ್ಷಕ ಉಡುಪು, ವಸ್ತುಗಳು, ಪೈಪೋಟಿಯ ಮಾದರಿಯಲ್ಲಿ ನಮಗೆ ಸೈತಾನ ಆಗಬಹುದು. ಓದು ಬರಹ ಚಿಂತನೆಗೆ ಉದಾಸೀನತೆ, ಆಲಸ್ಯ ಸೈತಾನವಾಗಬಹುದು. ಕ್ರಿಯಾಶೀಲತೆಗೆ, ದಿಟ್ಟತೆಗೆ ನಿರ್ಲಕ್ಷ್ಯ ಸೈತಾನನಾಗಬಹುದು. ದುಡಿಮೆ, ಶ್ರಮಕ್ಕೆ ಸೋಮಾರಿತನ ಸೈತಾನವಾಗಬಹುದು. ಸ್ನೇಹಕ್ಕೆ, ಪ್ರೀತಿಗೆ ದ್ವೇಷ ಸೈತಾನನಾಗಬಹುದು. ಸಮಾನತೆಗೆ, ಸೌಹಾರ್ದತೆಗೆ ಪ್ರತಿಷ್ಠೆ ಸೈತಾನನಾಗಬಹುದು. ಆದ್ದರಿಂದ ಸೈತಾನ ಕಪ್ಪು ರೆಕ್ಕೆ, ಕೆಂಪು ಕಣ್ಣಿನ, ಕೋರೆ ಹಲ್ಲಿನ ಆಕಾರದಲ್ಲಿ ಇಂದು ಬರುವುದಿಲ್ಲ. ಅಗೋಚರವಾದ ರೀತಿಯಲ್ಲಿ ಸೈತಾನ ಇಂದು ನಮ್ಮನ್ನು ಸದಾ ಆವರಿಸಿದ್ದಾನೆ. ಈ ಅಗೋಚರ ಸೈತಾನನನ್ನು ಓಡಿಸಲು ಕ್ರಿಸ್ತನಂತೆ ನಮಗೂ ದಿಟ್ಟತೆ ಬೇಕು, ಆತ್ಮಶಕ್ತಿ ಬೇಕು ಮತ್ತು ಇಚ್ಛಾಶಕ್ತಿ ಕೂಡ ಬೇಕು. ಆದರೆ ಅನೇಕ ಬಾರಿ ನಾವು ಇಸ್ರಾಯೇಲರಂತೆ ಎಡವಬಹುದು. ಆದರೆ ಕ್ರಿಸ್ತ ಪ್ರಲೋಭನೆ ಜಯಿಸಲು ನಮಗೆಲ್ಲ ಈ ತಪಸ್ಸು ಕಾಲದಲ್ಲಿ ಉತ್ತಮ ಮಾದರಿ. ಪ್ರತಿ ಹಂತದಲ್ಲೂ ಸೈತಾನ ನಿರಂತರವಾಗಿ ಶೋಧನೆಯನ್ನು ನೀಡುತ್ತಿರುತ್ತಾನೆ. ಬದುಕಿನ ಹಾದಿಗೆಗೆ, ಬೆಳವಣಿಗೆಗೆ ಪ್ರತಿರೋಧ ಒಡ್ಡುತ್ತಿರುತ್ತಾನೆ. ಕೆಲವೊಮ್ಮೆ ಆತ ನಮಗಿಂತಲೂ ಶಕ್ತಿವಂತನಾಗಿ ಕಾಣಬಹುದು. ಸಮಾಜದಲ್ಲಿ ಒಳ್ಳೆಯದನ್ನು ತುಳಿಯಲು ಒಂದು ದುಷ್ಟ ಶಕ್ತಿ ಸದಾ ಕಾದಿದೆ. ಧರ್ಮಿಷ್ಠರಂತೆ ಕಾಣುವವರು ಕೂಡ ಸೈತಾನರಾಗಿರಬಹುದು. ಕಠೋರವಾಗಿ ಕಾಣುವವರು ಒಳ್ಳೆಯವರೇ ಆಗಿರಬಹುದು. ಪ್ರಲೋಭನೆಗಳು ಎದುರಾದಾಗ ಅವುಗಳಿಂದ ಓಡಿ ಹೋಗದೆ, ಅವುಗಳಿಗೆ ತುತ್ತಾಗದೆ, ಅವುಗಳನ್ನು ಎದುರಿಸಿ ನಿಂತಲ್ಲಿ ಅವು ನಮ್ಮಿಂದ ಪಲಾಯನಗೈಯುತ್ತವೆ. ಕ್ರಿಸ್ತ ಸೈತಾನನಿಗೆ ದಿಟ್ಟ ಪ್ರತಿರೋಧ ಒಡ್ಡಿದಂತೆ ನಾವು ಕೂಡ ಈ ತಪಸ್ಸು ಕಾಲದಲ್ಲಿ ಪ್ರಾರ್ಥನೆಯಿಂದ, ದಾನ ಧರ್ಮದಿಂದ, ದೇವರ ವಾಕ್ಯ ಪಠನೆಯಿಂದ ಶಕ್ತಿ ಪಡೆದು ವಿಶ್ವಾಸದಲ್ಲಿ ಸ್ಥಿರವಾಗಿದ್ದು ಸೈತಾನನನ್ನು ಸೋಲಿಸಲು ಕ್ರಿಸ್ತನಲ್ಲಿದ್ದ ಧೈರ್ಯ, ಇಚ್ಛಾಶಕ್ತಿ ನಮ್ಮಲ್ಲಿ ಮೂಡಲಿ ಎಂದು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.